ಎಚ್.ಡಿ. ಕುಮಾರಸ್ವಾಮಿ ಬುಡಕ್ಕೆ ಬಾಂಬ್ ಇಟ್ಟ ಬಂಡೆ. ಬಿಜೆಪಿ ಪಾದಯಾತ್ರೆಗೂ ಕೌಂಟರ್, ಎಚ್.ಡಿ.ಕೆಗೂ ಟಕ್ಕರ್. ಜಿದ್ದಿಗೆ ಬಿದ್ದ ಜೋಡೆತ್ತು ಮಾಡಿದ್ದೇನು ಗೊತ್ತಾ? ಸರ್ಕಾರವೇ ಇದ್ದರೂ ಬೀದಿಗಿಳಿಯಲಿದೆ ಕಾಂಗ್ರೆಸ್. ವಿಪಕ್ಷಗಳ ವಿರುದ್ಧ ಇಡೀ ಸರ್ಕಾರವೇ ಪ್ರತಿಭಟನೆ. ರಾಜ್ಯಪಾಲರಿಂದ ರಾಜಕೀಯ ನಿರ್ಧಾರದ ಆರೋಪ. ಎಚ್.ಡಿ.ಕೆ ರಾಜ್ಯಪಾಲರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ. ಎಚ್.ಡಿ.ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಒತ್ತಾಯ. ರಾಜ್ಯಪಾಲರ ಮೇಲೆ ಇಡೀ ಸರ್ಕಾರವೇ ಒತ್ತಡದ ತಂತ್ರ. ಆಗಸ್ಟ್ 31ಕ್ಕೆ ಇಡೀ ಸರ್ಕಾರವೇ ರಾಜಭವನಕ್ಕೆ ದಾಂಗುಡಿ. ರಾಜಭವನಕ್ಕೆ ಲಗ್ಗೆ ಇಡಲಿದೆ ಸಿದ್ದು ಸರ್ಕಾರ. ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೆ ಕಾಲ್ನಡಿಗೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರು, ಪರಿಷತ್ ಸದಸ್ಯರು, ಲೋಕಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಕಾಲ್ನಡಿಗೆ. ರಾಜಭವನಕ್ಕೆ ಲಗ್ಗೆ ಇಡಲಿರೋ ಕಾಂಗ್ರೆಸ್ ಪಡೆ. ಕುಮಾರಸ್ವಾಮಿಯನ್ನೇ ಗುರಿಯಾಗಿಸಿ ಮೆಗಾ ಪ್ಲಾನ್. ಎಚ್.ಡಿ. ಕುಮಾರಸ್ವಾಮಿ ಬುಡಕ್ಕೆ ಬಂಡೆ ಬಾಂಬ್ ಇಟ್ಟಿದ್ದಾರೆ. ಬಿಜೆಪಿ ಪಾದಯಾತ್ರೆಗೂ ಕೌಂಟರ್ ಕೊಟ್ಟಿದ್ದು, ಎಚ್.ಡಿ.ಕೆಗೂ ಟಕ್ಕರ್ ನೀಡಲಿದ್ದಾರೆ. ಜಿದ್ದಿಗೆ ಬಿದ್ದ ಜೋಡೆತ್ತು ಮಾಡಿದ್ದೇನು ಗೊತ್ತಾ? ಕಾಂಗ್ರೆಸ್ ಸರ್ಕಾರವೇ ಇದ್ದರೂ ಬೀದಿಗಿಳಿಯಲಿದೆ. ವಿಪಕ್ಷಗಳ ವಿರುದ್ಧ ಇಡೀ ಸರ್ಕಾರವೇ ಪ್ರತಿಭಟನೆ ನಡೆಸಲಿದ್ದು, ರಾಜ್ಯಪಾಲರಿಂದ ರಾಜಕೀಯ ನಿರ್ಧಾರದ ಆರೋಪ ವ್ಯಕ್ತವಾಗಿದೆ. ಎಚ್.ಡಿ.ಕೆ ರಾಜ್ಯಪಾಲರನ್ನ ಇಕ್ಕಟ್ಟಿಗೆ ಸಿಲುಕಿಸೋ ಪ್ರಯತ್ನ ನಡೆಸಲಿದ್ದಾರೆ. ಎಚ್.ಡಿ.ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಲು ಒತ್ತಾಯಿಸಿದ್ದು, ರಾಜ್ಯಪಾಲರ ಮೇಲೆ ಇಡೀ ಸರ್ಕಾರವೇ ಒತ್ತಡದ ತಂತ್ರ ಹೇರಲಿದೆ. ಆಗಸ್ಟ್ 31ಕ್ಕೆ ಇಡೀ ಸರ್ಕಾರವೇ ರಾಜಭವನಕ್ಕೆ ದಾಂಗುಡಿ ಇಡಲಿದೆ. ರಾಜಭವನಕ್ಕೆ ಲಗ್ಗೆ ಇಡಲಿದೆ ಸಿದ್ದು ಸರ್ಕಾರ. ಗಾಂಧಿ ಪ್ರತಿಮೆಯಿಂದ ರಾಜಭವನದವರೆಗೆ ಕಾಂಗ್ರೆಸ್ ನಾಯಕರು ಕಾಲ್ನಡಿಗೆಯಲ್ಲಿ ನಡೆಯಲಿದ್ದಾರೆ. ಸಿಎಂ, ಡಿಸಿಎಂ, ಸಚಿವರು, ಶಾಸಕರು, ಪರಿಷತ್ ಸದಸ್ಯರು, ಲೋಕಸಭೆ ಸದಸ್ಯರು ಹಾಗೂ ರಾಜ್ಯಸಭೆ ಸದಸ್ಯರು ಕಾಲ್ನಡಿಗೆಯಲ್ಲೇ ನಡೆಯಲಿದ್ದಾರೆ. ರಾಜಭವನಕ್ಕೆ ಕಾಂಗ್ರೆಸ್ ಪಡೆ ಲಗ್ಗೆ ಇಡಲಿದ್ದು, ಕುಮಾರಸ್ವಾಮಿಯನ್ನೇ ಗುರಿಯಾಗಿಸಿ ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ.